ಓಂ ಶಕ್ತಿ ಓಂ ಶಕ್ತಿ ಓಂ ಶಕ್ತಿ ಓಂ राजराजेश्वरी माता की जगज्जननी जगदम्बा मैया की। In the Prasanga of the Bhagavata Mahapurana, we have seen also in the Prasangam of the Sri Ramacharitamanus, we have seen that Paramatma can take any form at will. This particular point is a very special feature of the entire essence of all the scriptures of Bharatiya Samskrita. We should nicely remember. The power of Paramatma to be simultaneously formless and of form. ನಾವು ಭಾಗವತ ಮಹಾಪುರಾಣದಲ್ಲಿ, ರಾಮಚರಿತಮಾನಸದಲ್ಲಿ, ಸುಂದರಕಾಂಡದಲ್ಲಿ ಎಲ್ಲದಲ್ಲೂ ನಾವೇನು ನೋಡಿದ್ದೀವಿ ಅಂತ ಹೇಳಿದ್ರೆ, ಪರಮಾತ್ಮ ಯಾವಾಗ ಬೇಕಾದರೂ ಯಾವ ರೂಪವನ್ನು ಬೇಕಾದರೂ ತೆಗೆದುಕೊಳ್ಳಬಹುದು. ಅದು ಮನುಷ್ಯನಿಂದ ಸಾಧ್ಯವಲ್ಲ. ನಾಟ್ ಪಾಸಿಬಲ್ ಫಾರ್ ಎ ಹ್ಯೂಮನ್ ಬೀಯಿಂಗ್ ಟು ಟೇಕ್ ಎನಿ ಫಾರ್ಮ್. ಡಿಸ್ಗೈಸ್ ಯು ಕ್ಯಾನ್ ಡಿಸ್ಗೈಸ್ ಯುವರ್ ಸೆಲ್ಫ್. ವೇಷ ಹಾಕ್ಕೊಂಡು, ವೇಷ ಹಾಕೊಳ್ಳೋದ್ರಿಂದ ಒಳಗಡೆ ಇದೇ ಇರುತ್ತೆ ಶರೀರ, ಇದ್ರ ಮೇಲೆ ಮೀಸೆ ಬೇಕಾದ್ರೆ ಹಾಕೋಬೋದು, ಬೇರೆ ಏನು ಬೇಕಾದ್ರೆ ಹಾಕೋಬೋದು. ನೋಡಿದಿರಲ್ಲ, ಡ್ರಾಮಾ ಮಾಡ್ಬೇಕಾದ್ರೆ ಏನೇನು ರೂಪ ಮಾಡ್ಕೊಳ್ತಾರೆ. With this form below, we can change the form by adding something on top of this one,
And with plastic surgery, you can also change the forms, but not at will. Not at will. Just when you want, you cannot change the form. So we are bound, this is the binding. ನಾವೆಲ್ಲರೂ ಬಂಧಿಸಲಾಗಿದ್ದೇವೆ. ನಾವೆಲ್ಲರೂ ಬಂಧಿಸಲಾಗಿದ್ದೇವೆ. ಈ ರೂಪದಲ್ಲಿ ಬಂಧಿಸಲಾಗಿದ್ದೇವೆ. ಅಕಸ್ಮಾತಾಗಿ ಒಬ್ಬ ತೀರ್ಮಾನ ಮಾಡ್ತಾನಪ್ಪ, ನನ್ನ ಮುಖ ಬಂದ್ಬಿಟ್ಟು ಶ್ರೀಕೃಷ್ಣನ ಹಾಗೆ ನನ್ನ ಮುಖ ಆಗಬೇಕು ಅಂತ ತೀರ್ಮಾನ ಮಾಡೋದು. ಸುಮ್ಮನೆ ಕೂತ್ಕೊಂಡು ಶ್ರೀಕೃಷ್ಣನ ಹಾಗೆ ನನ್ನ ಮುಖ ಆಗಬೇಕು ಅಂತ ಅಂದ್ಕೊಂಡ್ರೆ ಆಗತ್ತಾ? ಸಾಧ್ಯನೇ ಇಲ್ಲ. Somebody thinks my face should look like Sri Krishna's face. It's not possible. So ಇದು ಪರಮಾತ್ಮನಿಗೆ ಮಾತ್ರ. This particular capacity is available only to Paramatma. That is why he took the avatars of Matsya, Kurma, Varahascha, Narasimhascha, Vamana, Ramo, Ramascha, Ramascha, Krishna, Kalki, Janardana. Jayanti, Mangala, Kali, Bhadrakali, Kapalini, Durga, Kshama, Shiva, Dhatri, Swaha, Swadha, Namostate. ಎಲ್ಲ ರೂಪಗಳನ್ನು ತಗೊಳ್ತಾ ಇದ್ದಾರೆ ಪರಮಾತ್ಮ. ದೇವಿ ರೂಪವನ್ನು ತಗೊಳ್ತಾರೆ ಪರಮಾತ್ಮ, ನಾರಾಯಣನ ರೂಪವನ್ನು ತಗೊಳ್ತಾರೆ ಪರಮಾತ್ಮ, ಶಿವನ ರೂಪವನ್ನು ತಗೊಳ್ತಾರೆ. ಗಣಪತಿ ರೂಪದಲ್ಲಿರುವುದು ಪರಮಾತ್ಮ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ತ್ವಮೇವ ಕೇವಲಂ ಕರ್ತಾಸಿ, ತ್ವಮೇವ ಕೇವಲಂ ಧರ್ತಾಸಿ, ತ್ವಮೇವ ಕೇವಲಂ ಹರ್ತಾಸಿ, ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ. ಗಣಪತಿ ಅದೃಶ್ಯ ಹೇಳ್ತಾ ಇದ್ದೀರ, ಪ್ರತಿ ದಿವಸ ಹೇಳ್ತೀವಿ ಗಣಪತಿ ಅದೃಶ್ಯ. ಗಣಪತಿನೂ ಪರಮಾತ್ಮನೇ, ಅದೇನೇ ಮುರುಘಾ. ಸುಬ್ರಹ್ಮಣ್ಯ ಸ್ವಾಮಿ is also the same thing. Muruga is also Paramatma only. All the snake forms, sarpa forms are also Paramatma only. ಈ ಶಕ್ತಿ ಇರುವುದು ಪರಮಾತ್ಮನಿಗೆ ಮಾತ್ರ. So this is one thing we know about Paramatma. The Paramatma can take any form at any time, anywhere in the world and give darshan to anybody. ಇದನ್ನು ನಾವು ಹೃದಯದಲ್ಲಿ ಚೆನ್ನಾಗಿ ಬರೆದಿಟ್ಕೊಂಡು, ಏನು ಪರಮಾತ್ಮ ಯಾರಿಗೆ ಬೇಕಾದರೂ, ಯಾವಾಗ ಬೇಕಾದರೂ, ಯಾವ ಸಮಯದಲ್ಲಿ ಬೇಕಾದರೂ, ಯಾರಿಗೆ ಬೇಕಾದರೂ, ಯಾವುದೇ ರೂಪದಲ್ಲಿ ಬೇಕಾದರೂ, ಎಲ್ಲಿ ಬೇಕಾದರೂ ದರ್ಶನ ಕೊಡ್ತಾರೆ. This is not possible for anybody else except Paramatma. This is why it's called Paramatma, is called Bhagavan. ಭಗವಾನ್ ಅಂತ ಹೆಸರು ಪರಮಾತ್ಮ ಕೊಟ್ಟರು, ಭಗವತಿ ಅಂತ ಹೆಸರು ಕೊಟ್ಟರು. ಈ ಸಾಮರ್ಥ್ಯ ಇರೋದು ಬಿಕಾಸ್ ಆಫ್ ದಿಸ್ ಕೆಪಾಸಿಟಿ ವಿಚ್ ಇಸ್ ಅನ್ಪ್ಯಾರಲ್ಡ್ ಎನಿವೇರ್. ಯಾರಿಗೂ ಈ ಶಕ್ತಿ ಇಲ್ಲ. ಸೊ ಈ ಪರಮಾತ್ಮ ಆ ಶಕ್ತಿ ಇರೋದ್ರಿಂದಾನೇ ಲೀಲೆಗಳು ಕೂಡ ಮಾಡೋದು. ಲೀಲೆ ಅಂದರೆ ಏನರ್ಥ? ಮನುಷ್ಯನಿಗೆ ಅರ್ಥ ಆಗದೇ ಇರೋ, ವಾಟ್ ಎ ಹ್ಯೂಮನ್ ಬೀಯಿಂಗ್ ಕೆನಾಟ್ ಅಂಡರ್ಸ್ಟ್ಯಾಂಡ್, ದಟ್ ಲಾಜಿಕ್. ಹ್ಯೂಮನ್ ಲಾಜಿಕ್ ಇಸ್ ವಾಟ್? 1 + 1 = 2. It is human logic. So Paramatma will show you that 1 + 1 can be even 1000. Paramatma will show you that 1 + 1 can be 0. That is the Paramatma logic. That is what is Leela. That is called as Leela. When Kamsa ಯಾರು? ಕೃಷ್ಣ ಅವ್ರ ಮಾವ. ಕೃಷ್ಣ ಅವರ ತಾಯಿಗೆ ಏನಾಗಬೇಕು? ಅಣ್ಣ, ಸೋದರ ಮಾವ. ಕೃಷ್ಣಾಸ್ ಮದರ್ಸ್ ಎಲ್ಡರ್ ಬ್ರದರ್ಸ್ ಇಸ್ ಕಂಸ, ದೇವಕಿಯ ಅಣ್ಣ. ತನ್ನ ತಂಗಿಯನ್ನು ರಥದಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರ್ತಾರೆ. ಈಸ್ ಬ್ರಿಂಗಿಂಗ್ ಹಿಸ್ ವೈಫ್ ಆಫ್ಟರ್ ಮ್ಯಾರೇಜ್, ಸಿಸ್ಟರ್. ಈಸ್ ಬ್ರಿಂಗಿಂಗ್ ಹಿಸ್ ಸಿಸ್ಟರ್ ಆಫ್ಟರ್ ಮ್ಯಾರೇಜ್ ಅಲಾಂಗ್ ವಿತ್ ಹಿಸ್ ಬ್ರದರ್ ಇನ್ ವಸುದೇವ. ರಥದಲ್ಲಿ ಬರ್ತಾ ಇದ್ದಾರೆ. ರಥದಲ್ಲಿ ಬರ್ತಾರೆ, ಆಕಾಶವಾಣಿ ಆಗುತ್ತೆ. ಕಂಸ ಯಾವ ತಂಗಿಯನ್ನು ನೀನು ಕರ್ಕೊಂಡು ಹೋಗ್ತಾ ಇದೆಯಲ್ಲ ರಥದಲ್ಲಿ ಮದುವೆ ಮಾಡಿಕೊಂಡು, ಆ ನಿನ್ನ ತಂಗಿಯ ಗರ್ಭದಲ್ಲಿ ಹುಟ್ಟುವ 8ನೇ ಮಗು ನಿನ್ನನ್ನು ಕೊಂದು ಬಿಡ್ತಾನೆ ಅಂತ ಆಕಾಶ. The 8th child which is going to be born in the womb of your younger sister is going to kill you. ತತ್ಕ್ಷಣ ಕಂಸ ಏನು ಮಾಡ್ತಾರೆ? ಹಂಗೆ ರಥವನ್ನು ನಿಲ್ಲಿಸ್ಬಿಟ್ಟು he takes this ತಲ್ವಾರ್. He takes one and is about to kill his own sister. ತಂಗಿಯನ್ನೇ ಕೊಲ್ಲಕ್ಕೆ ಹೋಗ್ತಾನೆ. ಆವಾಗ ವಸುದೇವರು ಬುದ್ಧಿವಾದ ಹೇಳ್ತಾರೆ. ವಸುದೇವ he tells him, counsels him, no, what you are doing is wrong. Death is imminent to anybody. ಮರಣ ಅನ್ನೋದು ಯಾರು ಬೇಕಾದ್ರೂ ಬರುತ್ತೆ, ಯಾವಾಗ ಬೇಕಾದ್ರೂ ಬರುತ್ತೆ. ಅದಕ್ಕೋಸ್ಕರ ಈಗ ತಾನೇ ಮದುವೆ ಆಗಿರೋ ನಿನ್ನ ತಂಗಿಯನ್ನು ನೀನು ಬಂದುಬಿಟ್ರೆ ಎಷ್ಟು ದೊಡ್ಡ ಪಾಪ ಆಗುತ್ತೆ ಯೋಚನೆ ಮಾಡಿ. Why do you want to become a sinner? Death is acceptable. Why to become a sinner? Death is acceptable. ಮರಣ ಬರಲಿ, ಯಾವಾಗ ಬೇಕಾದ್ರೂ ಬರಲಿ, ಎಲ್ಲರೂ ಒಂದು ದಿವಸ ಹೋಗಬೇಕಲ್ಲ.
ಆದರೆ ವೈ ಶುಡ್ ಯು ಬಿಕಮ್ ಅ ಸಿನ್ನರ್ ಅಂಡ್ ದೆನ್ ಡೈ? ಯು ಗೋಯಿಂಗ್ ಟು ಕಿಲ್ ಯುವರ್ ಸಿಸ್ಟರ್, ಯು ಗೋಯಿಂಗ್ ಟು ಬಿಕಮ್ ಸಿನ್ನರ್. ನನಗೆ ಅಂತಂದರೆ ನೀವು ಪಾಪಿ ಆಗ್ತೀಯ, ಪಾಪವನ್ನು ತಗೊಂಡು ಯಾಕೆ ಮರಣ ಬೇಕು ನಿಮಗೆ? ಹಾಗೆ ಬಿಟ್ಟುಬಿಡು. ವಾಟ್ ಎವರ್ ಹ್ಯಾಪನ್ಸ್ ಅಟ್ ದಟ್ ಟೈಮ್ ವಿ ಕ್ಯಾನ್ ಸಿ ಟು 8th ಚೈಲ್ಡ್. ಅವ್ನು ಕೇಳಲ್ಲ. ಅವಾಗ ಹೊಸದೇವರು ಹೇಳ್ತಾರೆ, ಪ್ರತಿ ಮಗುವನ್ನು ನಿನ್ನ ಕೊಟ್ಬಿಡ್ತೀನಿ. ವಿಚ್ ಅವರ್ ಚೈಲ್ಡ್ ಇಸ್ ಬಾರ್ನ್, ಫಸ್ಟ್, ಸೆಕೆಂಡ್, ಥರ್ಡ್, ಐ ವಿಲ್ ಗಿವ್ ಇಟ್ ಅ ಚೈಲ್ಡ್ ಟು ಯು. ಯು ಡಿಸೈಡ್ ವಾಟ್. ಮಗುವನ್ನು ನಿನ್ನ ಕೊಟ್ಬಿಡ್ತೀನಿ, ಮೊದಲನೇ ಮಗು ಕೊಟ್ಬಿಡ್ತೀನಿ, ಎರಡನೇ ಮಗು ಕೊಟ್ಬಿಡ್ತೀನಿ ಅಂತ ತೀರ್ಮಾನ. ಓಕೆ, ಕಂಸ ಬಿಟ್ಬಿಡ್ತಾನೆ. ಹಿ ಲೀವ್ಸ್. ಕಂಸನೇ ಬಿಟ್ಟಿರ್ಬೇಕಾದ್ರೆ, ಕಂಸ ಅನ್ನೋ ಕ್ರೂರವಾದ ಮನುಷ್ಯ ಬಿಟ್ಟಿರ್ಬೇಕಾದ್ರೆ ಎಲ್ಲರೂ ಸುಮ್ಮನೆ ಇರಬೇಕು ಬೇಡ? ನಾರದರು ಬರ್ತಾರೆ. ಕಂಸ ಮನೆಗೆ ಹೋಗಿ ಸೇರಿದ ತಕ್ಷಣ, ಅರಮನೆಗೆ ಹೋಗಿ ಸೇರಿದ ತಕ್ಷಣ ಇವರಿಬ್ಬರು ಚೆನ್ನಾಗಿದ್ದಾರೆ. ಯಾರು? ವಸುದೇವರು ಚೆನ್ನಾಗಿದ್ದಾರೆ, ತಂಗಿನೂ ಚೆನ್ನಾಗಿದ್ದಾರೆ. He has placed his sister and his brother-in-law in a nice, beautiful palace. ಕಂಸನು ಅಲ್ಲಿ ಅರಮನೆಯಲ್ಲಿದ್ದಾನೆ. ಅಂಥ ಸಮಯದಲ್ಲಿ ನಾರದರು ಬರ್ತಾರೆ. ನಾರದರು ಬಂದು ನಾರಾಯಣ 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 ತಿಳ್ಕೊಂಡು ಬರ್ತಾರೆ. ಸ್ವಲ್ಪ ಬಾಗಿಲ ಹತ್ರ ಬಂದ ತಕ್ಷಣನೇ ಕಂಸ ನಿನಗೆ ಜಯವಾಗಲಿ, ಕಂಸ ನಿನಗೆ ಜಯವಾಗಲಿ. ಚೇಂಜಸ್ ವರ್ಡ್ಸ್. ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದೀನಿ. ಯು ಸೇಮ್ ಆಲ್ ದ ವೇ ನಾರಾಯಣ. ದ ಮೂಮೆಂಟ್ ಹಿ ಕೇಮ್ ಟು ದ ಡೋರ್ ಅಂಡ್ ಸಿ ಸಾ ಕಂಸ, ಇಸ್ ಇಟ್ ಕಂಸ ವಿಕ್ಟ್ರಿ ಟು ಯು, ವಿಕ್ಟ್ರಿ ಟು ಯು ಕಂಸ. ಕಂಸ ಬನ್ನಿ ಬರೀ ನಾರದ ಋಷಿಗೆ ಬನ್ನಿ. ನಾರದ್ರು ಬಂದು ಕೂತ್ಕೊಂಡಿದ್ದ ತಕ್ಷಣ ಏನು ವಿಷಯ ಇಲ್ಲ, ಚೆನ್ನಾಗಿದೆ. ಈ ಆಲ್ಸೋ ಡಸ್ ರಿವಿಯರ್ಸ್ ದ ಸೇಂಟ್ಸ್. ನಮಸ್ಕಾರ ಮಾಡ್ತೇನೆ. ಕಂಸ ಎಲ್ಲ ಚೆನ್ನಾಗಿದೆಯಾ? ಯು ಆರ್ ಡೂಯಿಂಗ್ ವೆಲ್? ದೆನ್ ಹಿ ಸೆಡ್, ಐ ಹ್ಯಾವ್ ದಿಸ್ ಪ್ರಾಬ್ಲಮ್. ದೇರ್ ವಾಸ್ ಅಶರೀರವಾಣಿ, ಆಕಾಶವಾಣಿ ಬಂದಿದೆ. ನನ್ನ ತಂಗಿ 8ನೇ ಗರ್ಭದಲ್ಲಿ ಹುಟ್ಟುವ ಮಗು ನನ್ನನ್ನು ಕೊಳ್ಳುತ್ತಾರೆ ಅಂತ ಆಕಾಶವಾಣಿ ಬಂದಿದೆ. ಆದರೂ ಕೂಡ ಪಾಪ ಮಾಡಬಾರ್ದು ಅಂತ ನಾನು ಅವ್ರನ್ನ ಬಿಟ್ಟುಬಿಟ್ಟೆ. ಇನ್ಸ್ಟೆಡ್ ಆಫ್ ಕಿಲಿಂಗ್ ಮೈ ಸಿಸ್ಟರ್ ಐ ಲೆಫ್ಟ್ ಹರ್. ಐ ಆಮ್ ಜಸ್ಟ್ ವರಿಡ್ ಅಬೌಟ್. ಕಂಸ, ವಾಟ್ ಎ ಬಿಗ್ ಮಿಸ್ಟೇಕ್. ಅವನು ಎಂಥ ತಪ್ಪು ಮಾಡಿದೆ ಕಂಸ ನೀನು? ವಾಟ್ ವಾಸ್ ದಿ ಅಶರೀರವಾಣಿ? ವಾಟ್ ಇಸ್ ದಿ ಆಕಾಶವಾಣಿ ಸೇ? 8th ಚೈಲ್ಡ್, 8ನೇ ಮಗು ಅಂತಾನೆ ಹೇಳಿದ್ದದು. ಈ ದೇವತೆಗಳಿದಾರಲ್ಲ, ದೇವತೆಗಳು ಅವ್ರ ಲೆಕ್ಕನೇ ಬೇರೆ ಥರ. ದಿ ಗಾಡ್ಸ್ ದೇ ಕೌಂಟ್ ಡಿಫ್ರೆಂಟ್ಲಿ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್. ದಿಸ್ ಕೌಂಟ್ ಇನ್ ಅ ಸರ್ಕಲ್, ನಾಟ್ ಲೈಕ್ ಅಸ್. ದೇ ಡೋಂಟ್ ಕೌಂಟ್ ಲೀನಿಯರ್. 1 2 3 4 5 ಅಂತ ಕೌಂಟ್ ಮಾಡಲ್ಲ ಅವರು. 1 2 3 4 5 6 7 8 ಅಂತ ಕೌಂಟ್. ಸೊ 8 ಕ್ಯಾನ್ ಬಿ 1, 1 ಕ್ಯಾನ್ ಬಿ 8. ಯಾರು ಹೇಳ್ತಾ ಇರೋದು? ನಾರದ್ರು ಹೇಳ್ತಾರೆ. ಸೊ ನಾರದ ಸೇಸ್, you know, 8 can become 1 and 1 can become 8. So why did you leave them? Put them in the jail. ಅವರು ಜೈಲಲ್ಲ ಹಾಕು, ಸುಮ್ಮನೆ ಬಿಡಬೇಡ. ನಾರಾಯಣ ನಾರಾಯಣ ವ್ಯಾನಿಷಸ್. ತಕ್ಷಣ ಕಂಸ ಏನು ಮಾಡ್ತಾನೆ? ಅವರಿಬ್ಬರನ್ನ ತೆಗೆದು ಸೆರೆಮನೆಯಲ್ಲಿ ಹಾಕ್ಬಿಡ್ತಾನೆ. puts them in jail. And put them in jail and then, because now he is still confused. ಯಾಕೆ ನಾರದ್ರು ಆ ಥರ ಹೇಳಿದರು? Why did Narada say that? Because he wanted Krishna to be born first. Unless Kamsa kills the first child and second child, Krishna won't be born. Krishna ಜನ್ಮ ಆಗೋದಿಲ್ಲ. Even ಪಾಪ ಮಾಡೋರು Krishna won't come. Until he does big sins, Krishna cannot come. So Narada Rishi did this drama. This is called as Paramatma Leela. ಇದಕ್ಕೇನೆ ಪರಮಾತ್ಮ ಲೀಲೆ ಅಂತ ಹೆಸರು. ನಾವು ಯಾವುದನ್ನು ಸರಿ ಅಂದ್ಕೊಂಡಿರ್ತೀವೋ ಪರಮಾತ್ಮ ಅದನ್ನು ತಪ್ಪು ಅಂತಾರೆ. ನಾವು ಯಾವುದನ್ನು ತಪ್ಪು ಅಂದ್ಕೊಂಡಿರ್ತೀವೋ ಪರಮಾತ್ಮ ಸರಿ ಅಂತಾರೆ. ಏನು ಮಾಡೋದು? ದಿಸ್ ಇಸ್ ದ ಲೀಲಾ ಆಫ್ ಪರಮಾತ್ಮ. ದಟ್ಸ್ ಕಾಲ್ಡ್ ಇಸ್ ಲೀಲಾ. ಯಾವುದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವೋ ಅದಕ್ಕೆ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ? ಲೀಲಾ. ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ದ ರೇವತಿ ನಕ್ಷತ್ರ ಆಲ್ಸೋ. ದಿಸ್ ಭಾಗವತ ಪ್ರಸಂಗ. ಇಲ್ಲಿ ನೋಡಿ, ರೇವತಿ ನಕ್ಷತ್ರದ ಮೇಲಿಂದ ಬಿದ್ದು ಶಾಪದಿಂದ ಬಿದ್ದೇನಾಯಿತು? ಪರ್ವತದ ಮೇಲೆ ಬಿತ್ತು. ಒಂದು ಪರ್ವತದ ಮೇಲೆ ರೇವತಿ ನಕ್ಷತ್ರ ಫಾಲನ್ ಡೌನ್ ಆನ್ ಎ ಮೌಂಟ್. And because of the fall of the Revati, mountains become very, very brilliant and glowing. And there one child is born. ಅಲ್ಲೇ ಒಂದು ಮಗು ಹುಟ್ಟುತ್ತೆ. ಅಲ್ಲೇ ಒಂದು ಪರ್ವತದ ಮೇಲೆ ಒಂದು ಮಗು. ಕಂಟಿನ್ಯೂ ಪ್ರಸಂಗ. ಪೇಜ್ ನಂಬರ್ 35. ಸ್ಕಂದ ಉವಾಚ ರೇವತ್ರಿಕ್ಷಸ್ಯ ಯತ್ತೇಜಃ ತಸ್ಮಾಜ್ಜಾತಾ ತು ಕನ್ಯಕಾ ರೂಪೇಣ ಪ್ರತಿಮಾ ಲೋಕೆ ದ್ವಿತೀಯಾ ಶ್ರೀರಿವಾಭವತ್.
Skanda said, Skanda is Bhagavan Subramanya, who is narrating this to Agastya Rishi. He is narrating this. Skanda ಹೇಳಿದರು, from the tejas, luster of Revati, a girl was born. ಆ ರೇವತಿ ನಕ್ಷತ್ರದ ತೇಜಸ್ಸಿನಿಂದ ಒಂದು ಮಗು, ಹೆಣ್ಣು ಮಗು ಹುಟ್ಟಿತು. Matchless in beauty, she was like another goddess Lakshmi on this earth. ಅಷ್ಟು ಸುಂದರವಾಗಿದ್ದಾಳೆ ಮಗು, ತುಂಬ ಸುಂದರವಾಗಿದೆ. ಲಕ್ಷ್ಮಿ ಇದ್ದಾಗೇನೆ ಅಷ್ಟು ಸುಂದರವಾಗಿದ್ದಾಳಂತೆ ಆ ಮಗು. ಅಥತಾಂ ಪ್ರಮುಚ ಕನ್ಯಾ ರೇವತಿ ಕಾಂತಿ ಸಂಭವ ದೃಷ್ಟ್ವಾ ನಾಮ ಚಕಾರಾಸ್ಯ ರೇವತೀತಿ ಮುದಾ ಮುನಿಃ. ಪ್ರಮುಚ ಎಂಬ ಒಬ್ಬ ಸಂತರಿದ್ದರು. ಪ್ರಮುಚ ಎಂಬ ಋಷಿಗಳು. ಪ್ರಮುಚ ಬೈ ನೇಮ್ ವಿರೋಧ ಋಷಿ. Pramucha saw that girl produced from that luster of Revati. With pleasure he gave the name Revati to her. ಆದ್ದರಿಂದ ಆ ಮಗು ಕೂಡ ಏನು ಹೆಸರು ಕೊಟ್ಟಿದ್ದಾರೆ? ರೇವತಿ ಅಂತಾನೆ ಹೆಸರು ಕೊಟ್ಟಿದ್ದಾರೆ. ರೇವತಿ ನಕ್ಷತ್ರ ಬಿದ್ದು ಅಲ್ಲಿ ಹುಟ್ಟಿರೋದ್ರಿಂದ ಆ ಮಗು ಏನು ಹೆಸರು? ರೇವತಿ. ನಿನ್ಯೇತ ಸ್ವಾಶ್ರಮೇ ಚೈನಾ ಘೋಷಯಾಮಾಸ ಧರ್ಮತಃ ಬ್ರಹ್ಮರ್ಷಿ ಪ್ರಮುಚೋ ನಾಮ ಕುಮುದಾದ್ರೌ ಸುತಾಮಿವ. He took her to his hermitage and nourished her according to dharma, scriptural way, like his own daughter on the Kumuda mountain. ಅವರೇನು ಮಾಡ್ತಾರೆ? ಆ ಮಗುವನ್ನು ತಮ್ಮ ಆಶ್ರಮ ಕರ್ಕೊಂಡು ಹೋಗ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಸುಂದರವಾಗಿ ಆ ಮಗುವನ್ನು ಪಾಲನೆ ಪೋಷಣೆ ಮಾಡ್ತಾರೆ. ಮಗು ಬೆಳೀತಾ ಇದೆ. ಅಥ ಕಾಲೇನ ಚ ಪ್ರೌಢಾ ದೃಷ್ಟ್ವಾ ತಾಂ ರೂಪಶಾಲಿನೀ ಸಮುನಿಶ್ಚಿಂತಯಾಮಾಸ ಕೋಸ್ಯಾಯೋನ್ಯೋ ವರೋ ಭವೇತ್ ಕೋಸ್ಯಾಯೋಗ್ಯೋ ವರೋ ಭವೇತ್. In due time, seeing her grown up and shining with beauty, the sage thought, who will be a proper match for this girl? ಒಳ್ಳೆ ವಯಸ್ಸಾಗಿ ಸರಿಯಾದ ಯುವ ಅವಸ್ಥೆ ಬಂದ ಕೂಡಲೇ ಆ ಯೋಗಿ ಋಷಿಗಳು ಯೋಚನೆ ಮಾಡ್ತಾರೆ, ಇವರಿಗೆ ಯಾರು, ಹೂ ಕ್ಯಾನ್ ಬಿ ಎ ಗುಡ್ ಮ್ಯಾಚ್ ಫಾರ್ ದಿಸ್ ಪರ್ಟಿಕ್ಯುಲರ್ ಗರ್ಲ್. ಬಹುದಾನ್ವೇಷಯಂಸ್ತಸ್ಯ ನಾಸಸಾದೋಚಿತಂ ಪತಿಂ ತತೋಗ್ನಿಶಾಲಾಂ ಸಂವಿಶ್ಯ ಮುನಿಸ್ತುಷ್ಟಾವಪಾವಕಂ. Searching for a suitable husband in many ways, not marry ways, many ways, he did not get a proper one. Therefore he entered the room where the sacred fires were kept and praised or worshipped God Agni. ಅದಕ್ಕೆ ಏನು ಮಾಡಿದ್ರು? ಎಷ್ಟೋ ವಿಚಾರ ಮಾಡಿ ನೋಡ್ತಾರೆ, ಯಾರು ಒಳ್ಳೆ ವರ ಸಿಕ್ಕಲಿಲ್ಲ. ಅದಕ್ಕೆ ಅವರೇನು ಮಾಡ್ತಾರೆ? ಅವರು ಯಾಗ ಮಾಡ್ತಾ ಇದ್ದರು, ಯಾಗಶಾಲೆಗೆ ಹೋಗ್ತಾರೆ. ಯಾಗಶಾಲೆಗೆ ಹೋಗಿ ಅಲ್ಲಿ ಭಗವಂತನಾದ ಅಗ್ನಿದೇವರನ್ನು ನಮಸ್ಕಾರ ಮಾಡಿ ಅವರನ್ನು ವಂದಿಸಿ ಪೂಜೆ ಮಾಡ್ತಾರೆ. ಅಗ್ನಿದೇವಿ ಈಸ್ ಡೂಯಿಂಗ್ ಪೂಜಾ ಟು ಅಗ್ನಿದೇವಿ. ಕನ್ಯಾವರಂ ತದಾ ಶಂಸತ್ ಪ್ರೀತಸ್ತಮಪಿ ಹವ್ಯವಾ ಧರ್ಮಿಷ್ಠೋ ಬಲವಾನ್ ವೀರಃ ಪ್ರಿಯವಾಗ ಪರಾಜಿತಃ ದುರ್ಗಮೋ ಭವಿತಾ ಭರ್ತಾ ಮುನೇಸ್ಯಾ ಪೃಥಿವೀಪತಿಃ ಇತಿ ಶ್ರುತ್ವಾ ವಚೋ
वह्ने प्रसन्नो भून्मुनिस्तदा. Lord Agni, being pleased with him, then told him about the bridegroom of the girl. O sage, a king called Durdama will be the husband of this girl. He will be virtuous, strong, valorous, sweet-speaking, and ever victorious. Hearing the words of the fire god, sage Pramucha became happy. ನೋಡಿದ ತಕ್ಷಣ ಏನು ಹೇಳ್ತಾರೆ, ಅಗ್ನಿದೇವರು ಪ್ರತ್ಯಕ್ಷವಾಗಿ ಅವರಿಗೆ ಒಂದು ವಚನವನ್ನು ಹೇಳ್ತಾರೆ. ನೀವು ಚಿಂತೆ ಪಡಬೇಡಿ ಋಷಿಗಳೇ, ಈ ಮಗಳಿಗೆ, ನಿಮ್ಮ ಮಗಳಿಗೆ ಒಂದು ಒಳ್ಳೆ ವರ ಪ್ರಾಪ್ತನಾಗ. ಅವನ ಹೆಸರು ಬಂದ್ಬಿಟ್ಟು ದುರ್ದಮ ಎಂಬ ರಾಜ. ಬಹಳ ಒಳ್ಳೆ ಪರಾಕ್ರಮಶಾಲಿಯಾಗಿರ್ತಾನೆ. ಒಳ್ಳೆ ವಚನವನ್ನು ಹಾಕಿ ವಿಲ್ ಬಿ ಎ ಗುಡ್ ಪರ್ಸನ್, ಡೋಂಟ್ ವರಿ. ಅದು ಕೇಳಿದ ತಕ್ಷಣ ಋಷಿಗಳಿಗೆ ತುಂಬ ಸಂತೋಷವಾಯಿತು. ದೈವಾದಾಕೇಟ ಕವ್ಯಾಜ ತಕ್ಷಣಾದಾಗತೋ ನೃಪಃ ದುರ್ದಮೋ ನಾಮ ಮೇಧಾವಿ ತಸ್ಯಾಶ್ರಮ ಪದಂ ಮುನೇ. By a providential coincidence, that very moment the intelligent king Durdama came to the hermitage with the cause of hunting. ಅಂದರೆ ದುರ್ದಮ ಎಂಬ ಮಹಾರಾಜ ಅದೇ ಕ್ಷಣದಲ್ಲಿ ಋಷಿ ಹೇಳಿಬಿಟ್ಟು ಋಷಿಗೆ ಅಗ್ನಿದೇವರು ಆಶೀರ್ವಾದ ಮಾಡಿದ್ದಾರೆ. Agrideva has given the blessing to the rishi and rishi has gone slightly away. Immediately you find that the king called Durdama on his own is coming to the ashram there. Actually he had come for hunting, but he has come there to the ashram. ಅದೇ ಆಶ್ರಮಕ್ಕೆ ದುರ್ದಮ ಎಂಬ ರಾಜ ಬರ್ತಾ ಇದ್ದಾರೆ. ಅದೇ ಕ್ಷಣದಲ್ಲಿ ಬರ್ತಾರೆ. ಪುತ್ರೋ ವಿಕ್ರಮಶೀಲಸ್ಯ ಬಲವಾನ್ ವೀರ್ಯವತ್ತರಃ ಕಾಲಿಂದಿ ಜಠರೇ ಜಾತಃ ಪ್ರಿಯವ್ರತ ಕುಲೋದ್ಭವಃ. He was the mighty and extremely valorous son of King Vikramashila. ವಿಕ್ರಮಶೀಲ ಎಂಬ ರಾಜನ ಮಗ. ಯಾರು? ದುರ್ದಮ ಎಂಬ ರಾಜ ಬಂದು ವಿಕ್ರಮಶೀಲ ಎಂಬ ರಾಜನ ಮಗ. ಹಾಗೂ ಅವರ ತಾಯಿ ಪ್ರಿಯವ್ರತನ ವಂಶದಲ್ಲಿ ಹುಟ್ಟಿದವರು ಕಾಲಿಂದಿ ಎಂಬ ತಾಯಿಯ ಮಹಾರಾಣಿಯ ಮಗ. He is born to Vikramasheela and Kalindi. He is born from the lineage of Priyavrata. ಮುನೇರಾಶ್ರಮಮಾವಿಶ್ಯ ತಮದೃಷ್ಟ್ವಾ ಮಹಾಮುನಿಂ ಆಮಂತ್ರ್ಯತಾಂ ಪ್ರಿಯೇ ಚೇತಿ ರೇವತೀಂ ಪೃಷ್ಟವಾನ್ ನೃಪಃ. ಆಶ್ರಮದಲ್ಲಿ ಒಳ್ಳೆ ಬಂದಿದ ತಕ್ಷಣನೇ ಋಷಿಗಳು ಕಾಣಿಸ್ಲಿಲ್ಲ ಅವರಿಗೆ. ಆ ಹೆಣ್ಮಗು ನಿಂತಿದ್ದು ಯಾರು? ರೇವತಿ ನಿಂತಿದ್ದಲ್ಲಿ ರಾಜ ನೋಡಿದ ತಕ್ಷಣನೇ ಪ್ರಿಯೇ ಅಂದ್ಬಿಟ್ಟು ಬಾಯಲ್ಲಿ ಏನೇನು ದೇವಿ ಅನ್ನೋದು ಬದಲಾಗಿ ಅಮ್ಮ ಅನ್ನೋದು ಬದಲಾಗಿ ಬಾಯಿಂದ ಏನು ಬರ್ತಾ ಇದೆ ಅವ್ರ ಬಾಯಿಂದ? ಪ್ರಿಯೇ. ಈ ಸೈಡ್ ಇವತ್ತು ಇಮಿಡಿಯೇಟ್ಲಿ ಪ್ರಿಯೇ, ವೇರ್ ಇಸ್ ಯುವರ್ ಫಾದರ್? ನಿಮ್ಮ ತಂದೆ ಎಲ್ಲಿದ್ದಾರೆ? ಅಥವಾ ಪ್ರಿಯೇ ಆ ಋಷಿಗಳು ಯಾರು? ಪ್ರಮುಖ ಋಷಿಗಳು ಎಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣನೇ ರಾಜೋವಾಚ ಮಹರ್ಷಿರ್ಭಗವಾನಸ್ಮಾ ಕ್ವ ಆಶ್ರಮಾತ್ ಕ್ವ ಗತಃ ಪ್ರಿಯೇ ತತ್ಪಾದೌ ದ್ರಷ್ಟುಮಿಚ್ಛಾಮಿ ವದ ಕಲ್ಯಾಣಿ ತತ್ವತಃ. The king said, "O dear one, where has the great sage gone from here? I want to see his feet. O auspicious one, tell me." O ಪ್ರಿಯವಾದ ಕನ್ಯೆ, ವೇರಸ್ ಋಷಿಗಳೆಲ್ಲ ಹೋಗಿದ್ದಾರೆ, ಅವರ ದರ್ಶನ ಮಾಡಬೇಕು, ನಾನು ಅವರ ಚರಣಗಳ ದರ್ಶನ ಮಾಡಬೇಕು, ದಯವಿಟ್ಟು ಹೇಳು, ಪ್ಲೀಸ್ ಟೆಲ್ ಮಿ. ಕನ್ಯೋವಾಚ ಅಗ್ನಿಶಾಲಾಮುಪ
अग्निशालामुपगतो महाराज महामुनिः निश्चक्रामाश्रमात्तूर्णम् राजाप्याकर्ण्य तद्वचः The girl said, O king, the great sage has gone to the enclosure where the holy fires are kept. Hearing her words, the king went out from the hut quickly. O Raja, ಈ ಮಗು ಬಂದು ನಮ್ಮ ತಂದೆ ಬಂದು ಅಲ್ಲಿಗೆ ಹೋಗಿದ್ದಾರೆ, ಯಾಗ ಶಾಲೆಗೆ ಹೋಗಿದ್ದಾರೆ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ರಾಜ ಏನು ಮಾಡಿದ್ರು, ಆಯಿತು ನಾನು ಬರ್ತೀನಿ ಅಂತ ಹೇಳಿ ರಾಜ ಹೊರಟುಬಿಟ್ಟು ಈ ಹೊರಟಿ ಅವರು ಯಾಗಶಾಲೆ ಹೋಗಿ ನೋಡ್ಬೇಕಂತಾರೆ ಹೊರಟಿದ್ದಾರೆ. He also is proceeding to the Yagashala where the king, where the rishis. Athavishala dwarastham Rajanam Durdamam Munihi Rajalakshana Sayuktam Apashyat Prashrayanatam. The sage saw Prince Durdama standing at the door of the fire enclosure, endowed with all marks of kings and going with modesty. So ಆ ರಾಜ ದುರ್ದಮ ಋಷಿ, ದುರ್ದಮ ರಾಜ ಬಂದಿದ್ದಾನೆ, ಪ್ರಮುಖ ಋಷಿಯಲ್ಲಿ ಯಾಗಶಾಲೆ ಇದ್ದಾರೆ. ಆ ರಾಜ ಋಷಿಯನ್ನು ನೋಡಕ್ಕೆ ಬಂದಿದ್ದ ಕೂಡಲೇ ನಾವು ದ್ವಾರದಲ್ಲಿ ನೋಡ್ತಾರೆ. ದ್ವಾರದಲ್ಲಿ ರಾಜ ಬಂದು ನೋಡ್ಬಿಟ್ಟು ಋಷಿ ಏನು ಹೇಳ್ತಾರೆ, ರಾಜ ಆ ರಾಜನನ್ನು ನೋಡಿ ಒಳ್ಳೆ ಲಕ್ಷಣವನ್ನು ನೋಡ್ತಾರೆ. ರಾಜ ಏನು ಮಾಡ್ತಾ ಇದ್ದಾನೆ, ಅವನು ಬಹಳ ವಿನಯದಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ. ಇದನ್ನು ನೋಡಿ ರಿಷಿ ಇಸ್ ವೆರಿ ಹ್ಯಾಪಿ. ಆಲ್ ಗುಡ್ ಕ್ವಾಲಿಟೀಸ್ ದೇ ಸೀಮ್ ಟು ಬಿ ಇನ್ ದಿಸ್ ಪರ್ಸನ್. ಪ್ರಣನಾಮ ಚ ತಂ ರಾಜ ಮುನಿಶಿಷ್ಯಮುವಾಚಃ ಗೌತಮಾನೀಯತಾವರ್ಘ್ಯಂ ಅರ್ಘ್ಯಯೋಗ್ಯೋಸ್ತಿ ಭೂಪತಿಃ. ಪೂಜೆ ಮಾಡಬೇಕಾದ್ರೆ ಪಾದ್ಯಂ ಸಮರ್ಪಯಾಮಿ, ಅರ್ಘ್ಯಂ ಸಮರ್ಪಯಾಮಿ. This is when doing puja, we offer water to the deity. One type of offering of water is called as arghya. The other one is called as padya. The other one is called as achamani. 3 types of water is offered. So the arghya water is what is given in the hand. Padyam is given at the feet, and Achaman is given to the throat. These are the 3 types of water. So Arghya has been, the Arghya ಕೊಡಬೇಕಪ್ಪ ಇವರಿಗೆ, ನೀವು ರಾಜನಿಗೆ ಅರ್ಘ್ಯ ಕೊಡಬೇಕು, ಅರ್ಘ್ಯ ಕೊಡೋಕ್ಕೆ ಯೋಗ್ಯರಾಗಿದ್ದಾರೆ. He is eligible to receive this yogya because of his good qualities. O Shishya, Gautama, bring some Arghya water and give it to him. Immediately the water was brought. Agataschirakalena Jamadeti Visheshatah Ityuktvargyam dadau tasmai Sopi jagraha chintayan. ಅರ್ಘ್ಯ ಕೊಡೋಕೆ ಹೋಗಿದ ತಕ್ಷಣ ಋಷಿ ಏನು ಹೇಳ್ತಾ ಇದ್ದಾರೆ, ಋಷಿ ಯೋಚನೆ ಮಾಡ್ತಾ ಇದ್ದಾರೆ, ತುಂಬ ದಿವಸ ಆದಮೇಲೆ ನನ್ನ ಅಳಿಯ ಬಂದಿದ್ದಾರೆ, ಇನ್ನು ಮದುವೆನೇ ಆಗಿಲ್ಲ, ತುಂಬ ದಿವಸ ಆದಮೇಲೆ ನನ್ನ ಅಳಿಯ ಬಂದಿದ್ದಾರೆ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಆಫ್ಟರ್ ಅ ಲಾಂಗ್ ಟೈಮ್ ಎ ಸನ್ ಇನ್ ಲಾ ವಾಸ್ ಕಮ್, ಥಿಂಕಿಂಗ್ ಲೈಕ್ ದಿಸ್, ವಾಟ್ ಎವರ್ ಆನರ್ ರೆಸ್ಪೆಕ್ಟ್ ಇಸ್ ಗಿವನ್ ಟು ಎ ಸನ್ ಇನ್ ಲಾ, ದಿ ರಿಷಿ ಇಸ್ ಗಿವಿಂಗ್ ಟು ಹಿಸ್ ಕಿಂಗ್. Saying this, he offered Arghya water to him. He too received it, wondering. ರಾಜ ಕೂಡ ಆಶ್ಚರ್ಯ ಪಡ್ತಾ ಇದ್ದಾನೆ, ನನಗೋಗಿ ಅರ್ಘ್ಯ ಕೊಡ್ತಾ ಇದ್ದಲ್ಲ ಋಷಿಗಳು, ರಿಷೀಸ್ ನನಗೆ ಅರ್ಘ್ಯ ಕೊಡ್ತಾ ಇರೋಂತ ಆಶ್ಚರ್ಯ. ಮುನಿರಾಸನಮಾಸೀನಂ ಗೃಹೀತಾರ್ಘ್ಯಂ ಚ ಭೂಪತಿಂ ಆಶೀಭಿರಭಿನಂದ್ಯಾಥ ಕುಶಲಂ ಚಾಪ್ಯ ಪೃಚ್ಛತ. The sage made him happy by blessings. After offering seed to him and arghya, he inquired about his welfare. ಅವರಿಗೆ ಆಸನವನ್ನು ಕೊಟ್ಟು ಅರ್ಘ್ಯವನ್ನು ಕೊಟ್ಟು ರಾಜನನ್ನು ಕುಳ್ಳಿಸಿ ಕೇಳ್ತಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಪಿತೇನಾಮಯಂ ರಾಜನ್
बले कोशे सुहृत्सु च हृत्ये मात्ये पुरे देशे तथात्मनि जनाधिप. O king, is everything well with your army, treasury, friends, servants, ministers, city, country and yourself, O ruler of people? O ರಾಜ, ನಿನ್ನ ಸೈನ್ಯ ಚೆನ್ನಾಗಿದೆಯಾ, ಕೋಶ ತುಂಬಿದೆಯಾ, ಸ್ನೇಹಿತರು ಚೆನ್ನಾಗಿದ್ದಾರಾ, ಸೇವಕರು ಚೆನ್ನಾಗಿದ್ದಾರಾ, ಮಂತ್ರಿಗಳು ಚೆನ್ನಾಗಿದ್ದಾರಾ, ನಗರ ಚೆನ್ನಾಗಿದೆಯಾ, ರಾಜ್ಯ ಚೆನ್ನಾಗಿದೆ, ನೀನು ಚೆನ್ನಾಗಿದೆಯಾ, ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಯಾರು ಋಷಿ ಹೇಳ್ತಾರೆ. ಭಾರ್ಯಾಸ್ತಿತೆ ಕುಶಲಿನಿ ಯತಃ ಸಾತ್ರೈವ ತಿಷ್ಠತಿ ಅದೋ ನ ಪೃಚ್ಛಾಮ್ಯಸ್ಯಾಸ್ತೆ ಚಾನ್ಯಾಸಾಂ ಕುಶಲಂ ವದ. Your wife is doing well, for she is remaining here itself. So I am not asking about her welfare. Tell me about the welfare, well-being of others. ನಿನ್ನ ಹೆಂಡತಿ ಚೆನ್ನಾಗಿದ್ದಾಳೆ ಅಂತ ಋಷಿನೇ ಅವ್ರಿಗೆ ಹೇಳ್ತಾನೆ. ಋಷಿ ಒಂದು ರಾಜಗೆ ಹೇಳ್ತಾರೆ, ನಿನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಎಲ್ಲಿದ್ದಾಳೆ? ನಮ್ಮ ಮನೆಯಲ್ಲೇ ಇದ್ದಾಳೆ, ಇಲ್ಲೇ ನನ್ನ ಮನೆಯಲ್ಲೇ, ನಮ್ಮ ಆಶ್ರಮದಲ್ಲೇ ನಿನ್ನ ಹೆಂಡತಿ ಇದ್ದಾಳೆ. ಯುವರ್ ವೈಫ್ ಇಸ್ ಹಿಯರ್ ಓನ್ಲಿ. ಐ ಆಮ್ ನಾಟ್ ಆಸ್ಕಿಂಗ್ ಯು ಅಬೌಟ್ ಹರ್ ವೆಲ್ಫೇರ್. ಅವ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ, ಯಾಕಂದರೆ ಇಲ್ಲೇ ಇದ್ದಾಳೆ. ಆಶ್ಚರ್ಯ ಆಯ್ತು ರಾಜನಿಗೆ. ರಾಜೋವಾಚ ಭಗವನ್ ಸ್ವಪ್ರಸಾದೇನ ಸರ್ವತ್ರಾನಾಮಯಂ ಮಮ ಏತತ್ ಕುತೂಹಲಂ ಬ್ರಹ್ಮನ್ ಮದ್ಭಾರ್ಯಾ ಕಾತ್ರ ವಿದ್ಯತೆ. The king said, O glorious one, by your grace there is welfare everywhere to me. O Brahman, this is a matter of interest. Who is that wife of mine who is staying here? ಆಶ್ಚರ್ಯ ಆಯಿತು. ರಾಜ ಹೇಳ್ತಾನೆ, ಒಳ್ಳೆ ಓ ಋಷಿಗಳೇ, ನಿಮ್ಮ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಿದ್ದಾರೆ. ಆದರೆ ಮಹಾತ್ಮರೇ, ಇಲ್ಲಿ ಯಾರು ನನ್ನ ಹೆಂಡತಿ ಇದ್ದಾರೆ ಅಂತಲ್ಲ, ಅದು ಯಾರು ನನಗೆ ಗೊತ್ತಿಲ್ಲಲ್ಲ ಅಂತ ಆಶ್ಚರ್ಯ. ಋಷಿರುವಾಚ ರೇವತಿ ನಾಮ ತೇ ಭಾರ್ಯಾ ರೂಪೇಣ ಪ್ರತಿಮಾ ಭುವಿ ವಿದ್ಯತೇತ್ರ ಕಥಂ ಪತ್ನಿ ತಾಂ ನ ವೇತ್ಸಿ ಮಹೀಪತೆ. The sage said, your wife is a woman, Revati by name, matchless in beauty on this earth. She is staying here. O king, how is that you do not know her? Surprise. ರಾಜ ಋಷಿ ಹೇಳ್ತಾ ಇದ್ದಾರೆ, ನಿನ್ನ ಹೆಂಡತಿ, ಅವಳ ಹೆಸರು ರೇವತಿ ಅಂತ, ತುಂಬ ಸುಂದರವಾದವಳು. ಆಕೆ ಬಂದು ನನ್ನಲ್ಲಿಯೇ, ನನ್ನ ಆಶ್ರಮದಲ್ಲೇ ವಾಸ ಮಾಡಿದ್ದಾಳೆ. ಆಕೆ ನಿನ್ಗೆ ಗೊತ್ತಿಲ್ವಾ ನಿನಗೆ ಅಂತ ಒಂಥರ ಪ್ರಶ್ನೆ ಮಾಡ್ತಾನೆ. ರಾಜೋವಾಚ ಸುಭದ್ರಾದ್ಯಾಸ್ತು ಯಾ ಭಾರ್ಯಾ ಮಮ ಸಂತಿ ಗೃಹೇ ವಿಭೋ ಜಾನಾಮಿ ತಾಸ್ತು ಭಗವನ್ನೈವ ಜಾನಾಮಿ ತಾಸ್ತು ಭಗವನ್ ನೈವ ಜಾನಾಮಿ ರೇವತೀಂ. The king said, O great one, there are wives, Subhadra, etc., who are in my house. I know them, but I do not know Revati at all. ನನ್ನ ಮನೆಯಲ್ಲಿ ಅರಮನೆಯಲ್ಲಿ ಸುಭದ್ರೆ ಮುಂತಾದ ನನ್ನ ಹೆಂಡತಿಯರಿದ್ದಾರೆ, ಆದರೆ ರೇವತಿ ಎಂಬುವರು ನನಗೆ ಯಾರೂ ಗೊತ್ತಿಲ್ವಲ್ಲ. ಋಷಿರುವಾಚ ಪ್ರಿಯೇತಿ ಸಾಂಪ್ರತಂ ರಾಜನ್ ತ್ವಯೋಕ್ತಾಯ ಮಹಾಮತೆ ಸಾ ವಿಸ್ಮೃತಾ
की ओम सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ओम शांति 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 सर्वे भवन्तु सुखिनः सर्वे